गुरवे सर्वलोकानां विसजे भवरोगिणां निधये सर्वविद्यानां दक्षिणामूर्तये नमः। दक्षिणामूर्तये नमः। ಪ್ರಾತಸ್ಮರಣೀಯ ಸದ್ಗುರುಗಳನ್ನು, ಸದ್ಗುರು ಸಿದ್ಧಾರೂಢರನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿ, ವೇದಾಂತ ಕೇಸರಿ ಪರಮಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳನ್ನು ಸ್ಮರಿಸಿಕೊಂಡು, ಜ್ಞಾನಯೋಗಿ ನಡೆದಾಡುವ ದೇವರು ಪ್ರಾತಸ್ಮರಣೀಯರು ಪರಮಪೂಜ್ಯ ಸಿದ್ದೇಶ್ವರಪ್ಪ ಅವರನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು, ಈ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿಯವರಿಗೆ ಅನೇಕ ವಂದನೆಗಳನ್ನು ಸಮರ್ಪಿಸಿ, ಆತ್ಮೀಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಒಬ್ಬೊಬ್ಬರ ಪೂಜ್ಯರನ್ನು ಕರೆಸಿ ಅವರಿಂದ ತತ್ವೋಪದೇಶವನ್ನು ಕೇಳ್ತಕ್ಕಂಥದ್ದು ವಾಡಿಕೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಮಾತಾಡುವ ವಿಷಯ ಶ್ರೀಮನ್ನಿಜುಗುನ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಒಂದು ಮಾತು. ನರಜನ್ಮದಿಂದ ಇಹದೊಳು ಮಿಗಲುಂಟೆ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಒತ್ತಿ ಹೇಳ್ತಾ ಇದ್ದಾವೆ ಶಾಸ್ತ್ರಗಳು. ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತ್ವ ತತ ವಿಪ್ರತಃ. ಆದಿ ಜಗದ್ಗುರು ಶಂಕರಾಚಾರ್ಯರು ಕೂಡ ಜಂತೂನಾಂ ನರಜನ್ಮ ದುರ್ಲಭಂ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತ ಕೇಳಿದರೆ, ದಾನ ಧರ್ಮಗಳನ್ನು ಮಾಡಿ ಪುಣ್ಯ ಪರೋಪಕಾರಗಳನ್ನು ಮಾಡಿ ಸ್ವರ್ಗಲೋಕಕ್ಕೆ ಈ ಮನುಷ್ಯ ಜನ್ಮದಲ್ಲಿಯೇ ಬರುತ್ತದೆ. ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿ ನರಕಕ್ಕೆ ಹೋಗಲಿಕ್ಕೆ ಈ ಮನುಷ್ಯ ಜನ್ಮದಲ್ಲಿಯೇ ಬರುತ್ತದೆ. ಇನ್ನು ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾಗಿ ತತ್ವತಾತ್ವಿಕ ವಿಚಾರವನ್ನು ಮಾಡಿ ತನ್ನನ್ನು ತಾನು ತಿಳಿದು ಉದ್ಧಾರ ಆಗಲಿಕ್ಕೆ ಈ ಮನುಷ್ಯ ಜನ್ಮದಲ್ಲಿಯೇ ಬರುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾಕೆ ಮನುಷ್ಯ ಜನ್ಮದ್ವಾಡ್ದು ಅಂತಂದರೆ, ದೇವತೆಗಳಿಗೆ ಯಾವಾಗಲೂ ಜಾಗೃತದಲ್ಲಿ ಇದ್ದುಕೊಂಡು ಆ ದೇವತೆಗಳು ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಆದರೆ ಮನುಷ್ಯನಿಗೆ ಆರಾಮಾಗಿ ಕೆಲಸ ಮಾಡ್ಬೋದು, ಬ್ಯಾಡ ಅಂದ್ರೆ ವಾಲಿಲ್ಲಂದ್ರೆ ಹೋಗಿ ಹೊತ್ಕೊಂಡು ಮಕ್ಕೊಂಡ್ಬಿಡ್ಬೋದು, ಯಾರು ಕೇಳೋರಿಲ್ಲ ಇವನು. ಹೌದು ಅಲ್ಲೋ? ಬೇಕಾದ್ರೆ ಮಾಡ್ಬೋದು, ವಾಲ್ಯದ ಬಿಡ್ಬೋದು. ಆದರೆ ಆಗ ಅಲ್ಲಿ ದೇವತೆಗಳಿಗೆ ಯಾಕಲ್ಲಿ ಆಗ್ತಾ ಇಲ್ಲ ಅಂತ ಕೇಳಿದರೆ, ಅವರಿಗೆ ತತ್ವಜ್ಞಾನ ತಿಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲ. ಅವರು ಡ್ಯೂಟಿ ಮಾಡೋದಷ್ಟೇ. ಅವರು ಆ ದೇವತೆಗಳಿಗೆ ಒಂದೊಂದು ಡ್ಯೂಟಿಯನ್ನು ಕೊಟ್ಟಿದ್ದಾರೆ. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಕೇಳಿದ್ದೀರಿ.
ಅವ್ನು ಮಾಡ್ಕೊಂಡೇ ಇರಬೇಕು. ವಾಯುದೇವ ವಾಯು ಬೀಸಬೇಕು, ಗಾಳಿ ಬೀಸಬೇಕು. ವರುಣ ದೇವ ನೀರು ಮಳೆ ಕೊಡಬೇಕು. ಹೀಗೆ ಒಂದೊಂದು ದೇವತೆಗಳು ಒಂದೊಂದು ಡ್ಯೂಟಿಯಲ್ಲಿರುವಾಗ ಈ ಮನುಷ್ಯ ಜನ್ಮ ಇವು ಏನು ಮಾಡ್ಕೋಬೇಕಾಗಿದೆ ಅಂತ ಕೇಳಿದರೆ, ಹಾಳು ಮಾಡಿಕೊಳ್ಳಾರ್ದೆ ಸ್ವಲ್ಪ ನೀ ಏನು ಮಾಡು ಅಂತಂದ್ರೆ ಸ್ವಲ್ಪ ಈ ಕಡೆ ಗುರುಶಾಸ್ತ್ರಾದಿಗಳ ಕಡೆಗೆ ನಿನ್ನ ಮನಸ್ಸು ಡೈವರ್ಟ್ ಮಾಡು ಅಂತ ಹೇಳಕತ್ತಾರ ಅವ್ರು. ನಿನ್ನ ಮನಸ್ಸನ್ನು ಈ ಕಡೆ ತಿರುಗಿಸು. ಸ್ವಲ್ಪ ಈ ಕಡೆ ನೀನು ನೋಡಿದಿ ಅಂತಂದರೆ ನಿನ್ನ ಯಥಾರ್ಥ ಸ್ವರೂಪ, ನೀ ಯಾಕೆ ಬಂದೆ, ನಿನ್ನ ಗುರಿ ಏನಾಗಿತ್ತು, ನೀ ಮಾಡಬೇಕಾದ ಕರ್ತವ್ಯ ಏನು, ಇವೆಲ್ಲವುಗಳನ್ನು ಮನುಷ್ಯ ಜನ್ಮದಲ್ಲಿಯೇ ಮಾಡಲಿಕ್ಕೆ ಬರ್ತದೆ. ಮತ್ತು ನಮ್ದು ಏನ್ರಿ ಕರ್ತವ್ಯ ಅಂತಂದ್ರೆ ನಾವು ಮಾಡೋಕತ್ತಿಲ್ಲ ಏನ್ರಿ ಸ್ವಾಮಿಗಳು ಅಂತ ಪ್ರಶ್ನೆ ಮಾಡ್ಬೋದು. ಬೆಳಗ್ಗೆ ಹೇಳ್ತೀವಿ, ಜಳಕ ಮಾಡ್ತೀವಿ, ಡ್ಯೂಟಿಗೆ ಹೋಗ್ತೀವಿ, ಮತ್ತೆ ಬರ್ತೀವಿ, ಊಟ ಮಾಡ್ತೀವಿ, ಮತ್ತು ಸಂಜೆ ಡ್ಯೂಟಿಗೆ ಹೋಗ್ತೀವಿ, ಬೇಸರ ಆದ ಒಂದು ಸ್ವಲ್ಪ ತಿರುಗಾಡ್ತೀವಿ, ಕಣ್ಣಿಗೆ ಸ್ವಲ್ಪ ಮನಸ್ಸಿಗೆ ಏನಾದರೂ ಮನರಂಜನೆ ಬೇಕಾದ್ರೆ ಟಿ ವಿ ನೋಡ್ತೀವಿ, ಹೊಳ್ಳೆ ಊಟ ಮಾಡ್ತೀವಿ, ಮತ್ತೆ ಮಕ್ಕೊಂತೀವಿ, ಮತ್ತೆ ಹೇಳ್ತೀವಿ. ಇದೇ ನಮ್ಮ ದಿನನಿತ್ಯ ನಡೆಯುವ ಕ್ರಿಯೆ. ಅದಕ್ಕೆ ಅವ್ರು ಹೇಳ್ತಾರೆ, ಎಂಥ ಮಾನವ ಜನ್ಮ ಏನು ಮಾಡಿಬಿಟ್ಟಿರಪ್ಪಯ್ಯ. ಇಲ್ರಿ ಸ್ವಾಮಿಗಳು ನಾವು ಏನು ಮಾಡಿಲ್ಲ, ಭಾಳ ಚಲೋ ಮಾಡಕತ್ತೀವಿ ಅಂತ ನೀವು ಅನ್ಬೋದು. ಎಷ್ಟಿದ್ರೆ ಏನಾಗೋದಿದೆ ಇದರಲ್ಲಿ? ಭೋಗ್ಯ ಭಾಗ್ಯಾದಿಗಳಿದ್ದರೂ ಕೂಡ ನಿನ್ನನ್ನು ನೀನು ತಿಳ್ಕೊಳ್ಳಿಲ್ಲ ಅಂತಂದ್ರೆ, ನಿನ್ನದರ ಪರಿಜ್ಞಾನ ನಿನಗೆ ಆಗಲೇ ಇಲ್ಲ ಅಂತಂದ್ರೆ, ಮನುಷ್ಯ ಜನ್ಮ ಬಂದದ್ದಕ್ಕೂ ಸಾರ್ಥಕತೆ ಆಗುವುದಿಲ್ಲ. ಇದಕ್ಕೆ ಏನಂತ ಕೇಳ್ಕೊಂಬಂದಾರ ಅಂತಂದ್ರೆ, ಶ್ರೇಷ್ಠವಾದ ಜನ್ಮ. ಈ ಜನ್ಮದಲ್ಲಿಯೇ ನೀನು ಏನು ಮಾಡ್ಕೋ ಅಂತಂದ್ರೆ, ನಿನ್ನ ಕರ್ತವ್ಯ ನಿಜಗುಂಡ್ರು ಬರ್ಕೊಂಡು ಬಂದಾರ. ಬಹುಶಃ ನೀವೆಲ್ಲ ಕೇಳಿರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ತಾಯಿಯ ಗರ್ಭದಲ್ಲೂ ನಾನಿದ್ದ ವೇಳೆಯಲ್ಲಿ ಹೇದದಿಗೆ ಬಾಧೆಗೆ ಮಣಂನೊಂದು ಪೇಸುತಿಯ ಪೇಯೇವನು ಬಿಟ್ಟೇತಕ್ಕಿಂತು ಪರಮೊಟ್ಟಿರುವೇನು ಆಯುಷ್ಯ ಮೀಹದ್ರೊಳಗಾಗಿ ಕಾಯಜ ವಿರೋಧಿ ಗುರುಶಂಭುಲಿಂಗನನ್ನು ಒಲಿಸಿ ಬರ್ಕೊಂಡು ಬಂದಾರ ಅವರು. ತಾಯಿಯ ಗರ್ಭದಲ್ಲಿದ್ದಾಗ ಆ ಗರ್ಭಸ್ಥ ಶಿಶುವಿಗೆ ತಾಯಿ ಉಂಡಂಥ ಉಪ್ಪು ಹುಳಿ ಖಾರ ಆ ರಕ್ತಮಯವಾದಂಥ ಚರ್ಮಕ್ಕೆ ತಾಗಿದ್ರೆ ಭಾಳ ನೋವಾಗ್ತದಂತ ಒಳಗಿನ ಕೂಸಿಗೆ. ಅಲ್ಲೇ ಮಲ ಮೂತ್ರಗಳಿರ್ತಾವೆ, ಆ ವಾಸನೆಯನ್ನು ತಗೊಂಡು ಅದಕ್ಕೆ ಭಾಳ ಮನಸ್ಸಿಗೆ ಬೇಜಾರಾಗಿ ಪರಮಾತ್ಮನ ಕುರ್ತು ಮೋರೆ ಹೋಗ್ತದಂತ. ಹೇ ಭಗವಂತ, ನನ್ನ ಹೆಂಗಾರ ಮಾಡಿ ತಾಯಿಯಿಂದ ಹೊರಗಾಕ ಸಾಕು. ಇಲ್ಲಿ ಸಾಣದ ಇಕ್ಕಟ್ಟಾದ ಜಾಗದಲ್ಲಿ ನಾನು ಹೇಗಿರಲಿ, ಇಲ್ಲಿ ಕೆಟ್ಟ ದುರ್ವಾಸನೆ ಕುಡ್ಕೊಂಡದ. ಹೇ ಭಗವಂತ, ಮಾಯೆಯನ್ನು ಮೀರಿ ಭವವನ್ನು ಗೆಲ್ಲುವೇನು ಅಲ್ಲಿ ಪ್ರತಿಜ್ಞೆ ಮಾಡಿ ಬಂದಾನಂತ. ಈ ಮಾಯಾ ಪ್ರಪಂಚ ಗೆಲ್ತೇನೆ, ಪ್ರಪಂಚವನ್ನು ಬಿಟ್ಟು ಮಾಯನ್ನು ಗೆದ್ದು ನಾನು ಏನು ಮಾಡ್ತೀನಿ ಅಂತಂದ್ರೆ ನಿನ್ನನ್ನೇ ಕುರಿತು ಶರಣಾಗತನಾಗ್ತೀನಿ ಅಂತೇಳಿ ಅಲ್ಲಿ ಏನು ಮಾಡ್ಯಾನ ಅಂತ ಕೇಳಿದ ಪ್ರತಿಜ್ಞೆ ಮಾಡಿ ಬಂದ. ಯಾವಾಗ ತಾಯಿ ಗರ್ಭದಿಂದ ಹೊರಗೆ ಬಂದೋ, ವೈಷ್ಣವಿ ಮಾಯ ಆವರಿಸ್ತು. ಸುರುಹತ್ತಪ ಪ್ರಪಂಚ. ನಾನು, ನಂದು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಅದು ಇದಂತ ವ್ಯವಹಾರ ಗಂಟು ಬಿದ್ದುಬಿಟ್ಟ. ಅದಕ್ಕೆ ಹೇಳ್ಕೊಂಬಂದ್ರೆ ಅವರು, ನಿನ್ನ ಉದ್ದೇಶ ಏನಿತ್ತು, ನೀ ಏನು ಪ್ರತಿಜ್ಞೆ ಮಾಡಿ ಬಂದು ಸ್ವಲ್ಪ ಅದರ ಬಗ್ಗೆ ನೀ ಏನು ಮಾಡು ಅಂತ ಕೇಳಿದ್ರೆ ಎಚ್ಚರದಿಂದ ನೀನು ಜಾಗೃತನಾಗಿ ನೀನು ಏನು ಮಾಡ್ಕೋ, ನಿನ್ನ ತಿಳುವಳಿಕೆಯನ್ನು ನೀ ಮಾಡ್ಕೋ. ನೀನಂದ್ರೆ ಯಾರು? ನಾನು ರೀ ಕಲ್ಲಪ್ಪನ ಮಗ ಮಲ್ಲಪ್ಪ ಅಂತಂತೀರಿ, ಹೌದಲ್ಲ? ನಮ್ಗೆ ಗೊತ್ತಿರೋದಷ್ಟೇ. ನಾನು ರೀ ಮಲ್ಲವನ ಮಗ ನೀಲವ್ವ. ನಿನ್ನ ಹೆಸರು ನೀಲವ್ವ, ನಿನ್ನ ಹೆಸರು ಕೇಳಿಲ್ಲ, ನೀ ಯಾರು? ಕಲ್ಲಪ್ಪನ ಮಗ ಮಲ್ಲಪ್ಪ ನಿನ್ನ ಹೆಸರು ಕೇಳಿಲ್ಲ, ನೀ ಯಾರು? ನನಗೆ ಗೊತ್ತಿಲ್ಲರಿ ಅಂತಾನ. ಗೊತ್ತಿಲ್ಲನವ್ರು ಯಾರವ? ಅದನ್ನು ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕು ನಾವು? ಸ ಗುರುಮೇವಾ ವಿಗಚ್ಚೇತ್, ಗುರುವಿನ ಹತ್ತಿರ ಹೋಗು.
ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ. ಉಪನಿಷತ್ತು ಹೇಳುತ್ತೆ, ಮುಂಡಕ ಉಪನಿಷತ್ತು, ಈ ಜಗತ್ತನ್ನು ಸ್ವಲ್ಪ ನೀ ಏನು ಮಾಡು ಅಂತಂದ್ರೆ ಪರೀಕ್ಷೆಯನ್ನು ಮಾಡು. ಯಾವಾಗ ಕಣ್ಣಿಗೆ ಕಾಣುತ್ತೋ ಅದು ನಾಶ ಹೊಂದುತ್ತೆ, ಪಕ್ಕ ತಿಳ್ಕೊಂಬಿಡ್ರಿ. ಇದನ್ನು ನಾಶ ಆಗದೇ ಇರೋ ವಸ್ತು ಯಾವುದಾರು ಕಂಡಿರೇನು? ಭಾಳ ಆದ್ರೆ ಬಿಲ್ಲವಾರ ಪಾಟ್ಲಿ ಕಾಣ್ಬೋದು ನೀವು ಅಷ್ಟೇ. ಯಾಕೋ ಚಿಗವುಗಳು ಹೌದಲ್ಲೋ, ಅದು ಯಾವಾಗಲೂ ಹಾಗೆ ಇರ್ತವೆ. ಒರಿಜಿನಲ್ 22 ಕ್ಯಾರೆಟ್ ಬಂಗಾರ ಮಾಡ್ಕೊಂಡಿದ್ದೀರಿ ಅಂದ್ರೆ ಅದು ಏನಾಗುತ್ತೆ, ಹಾಗೆ ಇರ್ತದೆ. ಅದು ಅದ್ರಾಗ ಏನಾರು ಒಂದು ಸ್ವಲ್ಪ ಸೇರಿಸಿದ್ದ ಅಂದ್ರೆ ಅದು ಉಳಿದಿಲ್ಲ. ಅದು ಶಾಶ್ವತವಾದಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಅದು ನಿನ್ನ ಸ್ವರೂಪ ಅದ. ಅದನ್ನು ಮಾನವ ಜನ್ಮದಲ್ಲೇ ಮಾಡ್ಕೊಳಕ್ಕೆ ಬರ್ತದೆ. ಅದನ್ನು ಏನು ಮಾಡು ಅಂತಂದ್ರೆ ಸ್ವಲ್ಪ ಯಾವುದು ಸತ್ಯ ಅನುಭವ, ಇದು ಮಿಥ್ಯಾನುಭವ, ಅದನ್ನು ಏನು ಮಾಡ್ತಾನೆ ಅಂದ್ರೆ ಸದ್ಗುರುನಾಥ ಹೇಳ್ತಾನೆ. ಆ ಸದ್ಗುರುನ ಹತ್ತಿರ ಹೋಗಿ ಏನು ಮಾಡು ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಏನು ಅಂತ ತಿಳ್ಕೊ. ಇದನ್ನು ಯಾಕೆ ಇದಕ್ಕೆ ಮೇಲಿಂದ ಮೇಲೆ ಗುರುಗಳು ಶಾಸ್ತ್ರಗಳು ಇದಕ್ಕೆ ಒತ್ತು ಕೊಡಕತ್ತಾವು ಅಂತಂದ್ರೆ ಹುಟ್ಟಿದ ಜನ್ಮ ಮತ್ತೆ ಬರೋದಿಲ್ಲ. ಏನು ಬರ್ತದಂತೀರೋ? ಬರೋದಿಲ್ಲ. ಮತ್ತೇನು ಹಾಗೆ ಹುಡ್ತೀವೋ ಗೊತ್ತಿಲ್ಲ ನಾವು. ಈಗೇನೋ ಬಂದೈತಿ, ಯಾವ ಪೂರ್ವ ಜನ್ಮದ ಪುಣ್ಯದ ಅನುಗುಣವಾಗಿ ಮಾನವ ಜನ್ಮ ಬಂದದ. ಸದ್ಗುರುಗಳು ಪ್ರಾಪ್ತಿ ಆಗ್ಯಾರ, ಬೇಗ ಮಾಡ್ಕೋ. ಏನು ಬೇಗ ಏನು ಮಾಡ್ಕೊಳ್ಳೋದು? ಲಗ್ನ ಅಂತ ತಿಳ್ಕೊಂಡ್ರೇನ? ಮಣಿ ಕಟ್ಟೋದಂತ ತಿಳ್ಕೊಂಡಿರೇನು? ತಳುವುದೇ ಮಾಳ್ಪದಾವದು, ನಿಜಗುಂಡ್ರು ಬರ್ಕೊಂಡು ಬಂದಾರ. ತಳುವುದೇ ಮಾಳ್ಪದಾವದು ಭವಹರಣ. ಈ ಹುಟ್ಟು ಸಾವು ಅಂತಕ್ಕಂಥ ಈ ಜಂಜಾಟವನ್ನು ನೀ ಏನಾಗು ಅಂತ ಕೇಳಿದ್ರೆ ಬಿಡುಗಡೆ ಆಗಕ್ಕೆ ನೀ ಪ್ರಯತ್ನ ಮಾಡು. ನಾ ಶಿರೋಳದಿಂದ ಬಂದೀನಿ, ನೀವು ಬೇರೆ ಬೇರೆ ಮನೆಗಳ ಓಣಿಗಳಿಂದ ಬಂದಿರಿ, ಹೋಗ್ತೀನಿ ಅನ್ನೋ ಭರವಸೆ ಐತಿ? ಮಠ ಮುಡ್ತೀನಿ ಅನ್ನೋ ಗ್ಯಾರಂಟಿ ಯಾರಿಗಾರ ಐತೇನೋ? ಪ್ರಾಣ ಪಕ್ಷಿ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಅದಕ್ಕೆ ಬರ್ಕೊಂಡು ಬಂದರು. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ರಕ್ಷ ರಕ್ಷಾಧುನಾ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ. ಇಂದು ಇದ್ದ ಆಯುಷ್ಯ ನಾಳೆ ಇರೋದಿಲ್ಲ. ಹೌದೋ ಅಲ್ಲೋ? ಮಂಗಳವಾರ 13/8/24 ಇದು ಬರೋದಿಲ್ಲ, 25 ಬರ್ತದೆ ಮುಂದೆ. ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಹೋಗ್ತದೆ, ದಿನಗಳು ಹೋಗ್ತವೆ, ನಾಳೆ ಬರೋದಿಲ್ಲ. ದ ಡೇ ಈಸ್ ಪಾಸ್ ಡಸ್ ನಾಟ್ ಕಮ್ ರಿಟರ್ನ್ ಅಗೇನ್. ದಿನಗಳು ಹೋದರೆ ಮತ್ತೆ ಬರೋದಿಲ್ಲ. ಮುತ್ತು ಒಡೆದರೆ ಮತ್ತೆ ಬಪ್ಪುದು, ಹೊತ್ತು ಹೋದರೆ ಮತ್ತೆ ಬಾರದು ಅಂತ ಒಂದು ಆಡು ಮಾತಿದೆ. ಇವತ್ತು ಹೋಯ್ತು ಒಂದು ದಿವಸ, ಮೃತ್ಯುವಿನ ದವಡಿಗೆ ಹೋದಿವಿ. ಕಾಲೋ ಜಗದ್ಭಕ್ಷಕ ಬರೀತಾರ ಅವರಲ್ಲಿ. ಮೃತ್ಯು ದೇವತೆಯನ್ನು ನುಂಗಾಕತ್ತಾಳಂತ ನಮ್ಮನ್ನ. ಯಾವಾಗ ಹೆಂಗೆ ನುಂಗ್ತಾಳೋ ಗೊತ್ತಿಲ್ಲ. ನೋಡಿದ್ರಲ್ಲ 3-4 ವರ್ಷದ ಹೆಂಗೆ ನುಂಗಿದ್ಲು ಗೊತ್ತೈತಲ್ಲ. ಕರೋನಾ ಬಂದು ಹೆಂಗೆ ನುಂಗಿಲ್ಲ, ಯಾರ್ಯಾರು ಎಷ್ಟೇ ಎಲ್ಲೆಲ್ಲಿ ನುಂಗಿಲ್ಲು. ತಂದೆ ತಾಯಿಗಳ ಸಂಬಂಧ ಇಲ್ದಂಗೆ ಆಯ್ತು, ಬಂಧು ಬಾಂಧವರ ಸಂಬಂಧ ಇಲ್ದಂಗೆ ಆಯ್ತು. ಅಟ್ಟ ದೂರಿಂದ ಮಾತಾಡೋದು ಬಂತು ಪರಿಸ್ಥಿತಿ. ಇದನ್ನು ನೋಡಿ ಎಷ್ಟೋ ಮಂದಿ ಎದೆ ಹೊಡ್ಕೊಂಡು ಸತ್ತದ್ದು ನೋಡಿವಿ ನಾವು. ಏನು ಮಾಡೋದು? ಎಲ್ಲ ಇದ್ದು ಏನು ಪ್ರಯೋಜನ ಇಲ್ಲ. ಬಂಧು ಬಾಂಧವರಿದ್ದರೂ ಕೂಡ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮನ್ನ ಏನು ಮಾಡ್ತು ಅಂತಂದ್ರೆ ದೂರ ಇಡ್ತು. ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಹೋಗ್ತಾ ಇರ್ತದೆ ದಿನ.
ಅದಕ್ಕೆ ಅವ್ರು ಏನು ಎಚ್ಚರಿಕೆ ಕೊಡಕತ್ತಾರೆ ನಮಗೆ, ಸ್ವಲ್ಪ ನೀನು ಆಲೋಚನೆಯನ್ನು ಮಾಡು. ಏನು ಮಾಡಬೇಕು ನಿನ್ನ ಕರ್ತವ್ಯ ಸ್ವಲ್ಪ ಅದನ್ನು ಜ್ಞಾಪಿಸ್ಕೋ. ಇಲ್ಲರಿ ಈಗ ನಾವು ಅವನು ಚಹಾ ಕುಡಿದು ಬಂದು ಈ ಕಡೆ ನಮ್ಮ ಮನೆಗೆ ಹೊಂಡ್ರಿ, ಮನೆಗೆ ಹೋಗೋಡ್ರೆ ಒಂದು ಹಾರ್ಟ್ ಅಟ್ಯಾಕ್ ಆಗ್ತೀರ ಅಂತ ಸುದ್ದಿ ಬರ್ತದೆ. ಕೇಳಿರೋ ಇಲ್ಲ ಇಂಥ ಘಟನೆಗಳು ಅಕ್ಕಪಕ್ಕ ನಡೆದೇ ಇರ್ತಾವೆ ದೈನಂದಿನಲ್ಲಿ ವ್ಯವಸ್ಥೆಗಳು. ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ. ಸಂಪತ್ತು ಇದು ನೀರು ಗುಳ್ಳಿದ್ದಂಗೆ, ಅದು ನೀರು ಗುಳ್ಳಿ. ಸಂಪತ್ ಲಕ್ಷ್ಮಿ ಯಾವ ಬರ್ತದೆ ಯಾವ ಇದು ಯಾವ ಮಾಡ್ತಿರಲ್ಲ ಶುಕ್ರವಾರ ಶುಕ್ರವಾರಕ್ಕೊಮ್ಮೆ ಬರ್ತಾವೆ. ಅದ್ರಾಗ ಶ್ರಾವಣದಾಗ ಶುಕ್ರವಾರ ಬಂದ ತಕ್ಷಣ ನೋಡ್ಬೇಕು ಇವ್ರನ್ನ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎರಡು ಮೂರು ಕುದಿನ ಕಡ್ಡಿ ಬೆಳಗಿದ್ದು ಶುಕ್ರವಾರದ ವೇಳೆಗೆ ಬಂದು ನಮ್ಮ ಟ್ರೆಜರಿ ಸೇರಮ್ಮ ಅಂತ ಬೆಳಗಿದ್ದೆ. ಏನು ಸಂಪತ್ ಲಕ್ಷ್ಮಿ, ವರಮಾನ ಲಕ್ಷ್ಮಿ, ಹಚ್ಚಿದ್ದು ತುಪ್ಪದ ದೀಪ. ತಮ್ಮ ಮನ್ಯಾಗ ಸಾಮಾನು ಇರ್ಲಿಕ್ಕೆ ಮಂದಿ ಮನ್ಯಾಗ ಇಸ್ಕೊಂಬಂದಾರ, ಅದಕ್ಕೆ ಕೊಡಕ್ಕೆ ಹಾಕಿ ಸೀರೆ ಉಡಿಸಿ ಬೇಡ್ಕೊಳ್ಳೋದು ನಮ್ಮ ಮನೆಗೆ ಬಾರಮ್ಮ ಅಂತೇಳಿ. ಅವ್ರು ಬರೀತಾರೆ ಯಾರು, ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ. ನೀರ ಮೇಲಿನ ಗುರುಳೆಗಳು, ಸಮುದ್ರದ ಅಲೆಗಳು ಹೇಗೆ ಶಾಶ್ವತವಾಗಿರುವುದಿಲ್ಲವೋ ಹಾಗೆ ಈ ಶರೀರ ಇದು ಶಾಶ್ವತ ಅಲ್ಲ. ಯಾವ ಡಾಕ್ಟರ್ ಇನ್ನೂವರೆಗೆ ನಾನು ಉಳಿಸ್ಕೊತೀನಿ ಅಂತ ಗ್ಯಾರಂಟಿ ಕೊಡ್ತಾನೇನು? ಪ್ರಯತ್ನ ಮಾಡ್ತೀನಿ ಉಳಿದು ಅವನ ಮ್ಯಾಗ ಅಂತಾನೆ. ಹೌದೋ ಅಲ್ಲೋ? ಬೇಕಾದಷ್ಟು ನೀ MS ಅವನ ಕಡೆ ಹೋಗು, MD ಅವನ ಕಡೆ ಹೋಗು, ಡಬಲ್ ಡಿಗ್ರಿ ಯಾರ ಮಾಡವಲ್ಲ. ನನ್ನ ಪ್ರಯತ್ನ ಮಾಡ್ತೀನಿ ಉಳಿದದ್ದು ಅವ್ನಿಗೆ ಬಿಟ್ಟದ್ದು ಅಂತಾನೆ. ಯಾಕೆ ಯಾರು ಯಾವುದು ಯಾರ ಕೈಯಾಗ ಸಿಕ್ಕಿಲ್ಲ ಅದು. ಅದಕ್ಕೆ ಯಾವಾಗ ಟಪ್ ಅಂತ ಹೊಕ್ಕತ್ತು ಗೊತ್ತಿಲ್ಲ ಯಪ್ಪ. ಅದಕ್ಕೆ ಇದು ದೀಪ ಹಾರೋಕ್ಕಿಂತ ಮುಂಚೆ ನೀ ಏನು ಹೊತ್ತಿರೋಕ್ಕಿಂತ ಮೊದಲು ಮಣಿ ಸೇರ್ಬೇಕಂತ, ಕತ್ಲಾಗೋಕ್ಕಿಂತ ಮಣಿ ಮೊದಲು ಸೇರ್ಬೇಕಂತ. ಅದಕ್ಕೆ ನಮ್ಗೆ ಏನಾಗಬೇಕಂತ ತಿಳ್ಕೊಬೇಕಂದ್ರೆ ಯಾವಾಗ ಶರೀರ ಹೋಗ್ತದೋ ಗೊತ್ತಿಲ್ಲ. ಸ್ವಲ್ಪ ನೀ ಏನು ಮಾಡು ಅಂತ ಕೇಳಿದ್ರೆ ವಿಚಾರ ಮಾಡು. ಈ ಹೊರಗಿನ ಭೋಗ ಭಾಗ್ಯಾದಿಗಳು ಶಾಶ್ವತವಾಗಿರೋದಿಲ್ಲ. ಈ ಸಂಪತ್ತ ಇದಕ್ಕೆ ನಾವು ಭಾಳ ಪ್ರಯತ್ನ ಮಾಡಕತ್ತೀವಿ. ಸಂಪತ್ತ ನಮ್ಮ ಪುಣ್ಯ ಆಗಿದ್ರೆ ಮಾತ್ರ ಬರ್ತದ, ಗಟ್ಟ ತಿಳ್ಕೊಂಬಿಡ್ರಿ ನೀವು. ಈ ಸಂಪತ್ತು ಏನದಲ್ಲ, ನಾವು ಲಕ್ಷ್ಮೀ ಪೂಜೆ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಏನೋ ಮಾಡಿದ್ರೆ ನಾವು ಪಡ್ಕೊಂಡು ಬಂದಿದ್ರೆ ಬಂದು ನಮ್ಮ ಮನೆಯಾಗ ಬೀಳ್ತದೆ. ಇಲ್ಲ ಅಂದ್ರೆ ಬರೋದೇ ಇಲ್ಲ. ಅದು ಬಾರದು ಬಪ್ಪದು ಅವ್ರ ಅಪ್ಪನಿಗೂ ತಪ್ಪದು. ನೀನು ಹಣೆ ಬರ ಅಂದ್ರೆ ಬಂದು ಬೀಳ್ತದೆ. ಅದು ನೀ ಏನು ತಿಪ್ಪರ್ಲಾಗ ಹಾಕಿದ್ರೆ ಅದು ಇದು ಬರಲಾರ್ದಿದ್ರೆ ಬರೋದೇ ಇಲ್ಲ ಅಂತಿರ್ತಾರೆ ಸ್ವಾಮಿಗಳೇ. ನೋಡ್ರಿ ನಮ್ಮ ಕೈಯಾಗ ದಂಡರೇಖೆ ಹೆಂಗೈತೆ ನೋಡ್ರಿ ಅಂತ ನಮ್ಮಂತರ ಬಂದಿರ್ತಾರೆ ಅವರು. ನಾವಂತೂ ಶಾಸ್ತ್ರ ಹೇಳೋರು ಇದನ್ನು ಕಲ್ತಿರೋದಿಲ್ಲ. ಮತ್ತು ಇನ್ನೇನು ಮಾಡಕ್ಕೆ ಬಂದಾರ ಅಂತಂದರೆ ಬಂದದ ಗಿರಕ್ಕೆ ಕಳ್ಕೊಬಾರ್ದು ಅಂತಂದ್ರೆ ಇಲ್ಲಪ್ಪ ಹಿಂಗೈತಿ ಒಂದು 4 ವಾರ ಪೂಜೆ ಮಾಡೋದು ಚಲೋ ಆಕದ ಅಂತ ಹೇಳಿ ಕಳಿಸ್ತೀವಿ ಅವ್ರಿಗೆ. ಸಮಾಧಾನಕರ ಬಹುಮಾನ ಅಷ್ಟೇ. ಅದು ಇದು ಬರಬೇಕಾಗಿತ್ತಂದ್ರೆ ಹೆಂಗೆ ಹೇಳ ನಿಮಗೆ, ಅದತ್ತದಾನೇನ ಭವೇದ್ ದಾರಿದ್ರ ದೋಷೇನ ಪುನಃ ದರಿದ್ರೋ ಭವತಿ. ಕೊಡ್ಲಾರ್ದಕ್ಕೆ ಪಾಪಿಗಳಾಗಿವೋ ಯಪ್ಪ, ಕೊಡ್ಲಾರ್ದಕ್ಕೆ ಬೇಡ್ಕೊಳ್ಳೋರಾಗಿವಿ. ಈ ಬೇಡ್ಕೊಳ್ಳೋರು ಬರ್ತಾರಲ್ಲ ನಿಮ್ಮ ಮನೆಗೆ, ಎದಕ್ಕೆ ಬರ್ತಾರೆ ಅವರು? ಯಪ್ಪ ಏನು ಇಲ್ಲ ಕೊಡ್ರೋ ಯಪ್ಪ. ನೀವೇನಂತೀರಿ? ಕಡ್ದ್ರೆ 4 ಅಕ್ಕಿ ಮುಂದಿನ ಮನೆಗೆ ಹೋಗಂತ ನೀವು ಅಂತೀರಿ. ಕಡ್ದ್ರೆ 4 ಅಕ್ಕಿ ಮುಂದಿನ ಮನೆಗೆ ಹೋಗು. ಇಲ್ಲದಕ್ಕೆ ಬಂದೀನಿ ಒಂದು ತುಂಡು ರೊಟ್ಟಿ ಕೊಡು ಅಂತ, ಒಂದು ತುಣುಕು ರೊಟ್ಟಿ ಕೊಡು, ಒಂದು ಅರ್ಧ ರೊಟ್ಟಿ ಒಂದಿಟ್ಟು ಪಲ್ಯ ಹಚ್ಚಿ ಕೊಡ್ರಿ, ಎಷ್ಟು ಸಂತೋಷ ಆಕತಿ. ನಿನಗೆ ತಣ್ಣಗಿಟ್ಟಿರಲಿ ಅಂತ ಹರಿಸೊಕ್ಕಣವ. ಹೌದೋ ಅಲ್ಲೋ? ಹರಿಸೊಕ್ಕಣವ. ಇಲ್ದಾರಕ್ಕೆ ಬಂದಾರ. ಅದಕ್ಕೆ ಅದತ್ತದಾನೇನ ಭವೇದ್ ದರಿದ್ರ, ಕೊಡ್ಲಾರ್ದಕ್ಕೆ ದಾರಿದ್ರ್ಯತನ ಬಂದತ್ತಂತ. ಹಿಂದೆ ಮಾಡಿಲ್ಲ
ಅದಕ್ಕೆ ಈಗ ಬಂದೈತಿ. ಅದಕ್ಕೆ ಈ ಜನ್ಮದಲ್ಲಿ ನೀ ಏನು ಮಾಡು ಅಂತಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡುವಂತೆ ನಮಗೆ ಹೇಳಕತ್ತೈತಿ. ಇದು ಸಂಪತ್ತ. ಇದು ಯಾವಾಗಲೂ ಏನಾಗತ್ತೆ ಅಂತ ಕೇಳಿದ್ರೆ ಜೋಕ್ ಒಂದು ಕತೆ ಹೇಳ ನಿಮಗೆ, ಹೇಳಬೇಡ. ದೊಡ್ಡ ಶ್ರೀಮಂತಿದ್ದ ಒಂದು ಊರಾಗ, ದೊಡ್ಡ ಶ್ರೀಮಂತಿದ್ದಾಗ ಇಲ್ಲಿ ಮುತ್ತೆ ಕುಂತ ನೋಡು, ಪಟಕದ ಮುತ್ಯ ಹಂಗೆ ಪಟಕ ಸುತ್ತಿದ್ರೆ ಮತ್ತೆ ಬೈಬೇಡಪ್ಪ ಮುತ್ತೆ ನಿನ್ನ, ಎಲ್ಲರೂ ಬಿಟ್ಟು ನನಗಾಯ್ತಾನ ಸ್ವಾಮಿ ಅಂತೇಳಿ. ಅದು ದೊಡ್ಡ ಶ್ರೀಮಂತ, ದೊಡ್ಡ ಪಟಕ ಕಿವ್ಯಾಗ ಅವು ಏನು ಹಾಕ್ಕೊತಿದ್ರು ಗೊತ್ತ ನಿಮಗೆ? ಮೊದಲು ನೋಡಿರೇನೋ? ಈಗ ಇದನ್ನೆಲ್ಲ ಹೇಳು ಪ್ರಸಂಗ ಬಂದದ್ದು ನಮಗೆ, ಯಾಕಂದ್ರೆ ಇದು ಇಲ್ಲ ಈಗ. ಅದಕ್ಕೆ ಬಾವುಲಿ ಅಂತ ಕರೀತಾರೆ, ಕರೆಕ್ಟ್, ಬಾವುಲಿ ಅಥವಾ ರಿಂಗು ಅಂತ. 5 ತೊಲಿ ಬಂಗಾರದ ಬಾವುಲಿ ಮಾಡಿಸಿದ್ದ. ನಾವು ನೋಡಿ ಸಣ್ಣವ್ರಿದ್ದಾಗ ಅವ್ರನ್ನ ಪಟಕ ಹಾಕ್ಕೊಂಡು ಕಿವ್ಯಾ ಹಾಕ್ಕೊಂಡು ದೇವ್ರು ಕೊಟ್ಟಿದ್ದ ಹಾಕ್ಕೋತಾರೆ ಅವರು. ಶಾರ್ಟ್ಕಟ್ ಮಾಡ್ತೀನಿ ನನ್ನ ಕತೆ. ಇದ್ದಕ್ಕಿದ್ದಂಗೆ ಹೋದ. ಮಣಿ ಹೆಣ ಬೇರೆ, ಓಣಿ ಹೆಣ ಬೇರೆ, ಊರು ಹೆಣ ಬೇರೆ, ತಾಲೂಕು ಹೆಣ ಬೇರೆ. ಹಿಂಗಂದ್ರೆ ಗೊತ್ತಾಗತ್ತಲ್ಲ. ಏನು ಎಕ್ಸ್ಪ್ಲನೇಷನ್ ಮಾಡಂದ್ರೆ ಮಾಡ್ತೀನಿ, ಮತ್ತು ಉದ್ದಾಕೈತೆ ಭಾಳ. ಓಣಿ ಮಣಿ ಹೆಣ ಅಂತಂದ್ರೆ ಮಣಿಗೆ ಮಂದಿ ಯಾರಿಗೆ ಬೇಕಾಗಿಲ್ಲ, ನಾವು ಮನೆಯವ್ರು ಅಟ್ಟ ಬೇಕಾಗಿರ್ತಾನೆ, ಮಣಿ ಮಂದಿ ಅಟ್ಟ ಕೂಡ್ತೈತಿ. ಭಾಳದ್ರೆ ಅಕ್ಕಪತ್ತ ತಪ್ಪಿರ ಮಗ್ಗಲ್ದವರು. ಇನ್ನು ಓಣ್ಯಾಗ ಎಲ್ಲರ ಜೊತೆಗೆ ಪ್ರೀತಿ ಪ್ರೇಮ ಚೆಂದಾಗಿ ಅನ್ಯೋನ್ಯವಾಗಿ ಬಾಳವೆ ಮಾಡಿದ ಅಂದ್ರೆ ಅವು ಓಣ್ಯಾನವರು ಬಂದು ಹೆಣಕ್ಕೆ ಕುಂಡಿರ್ತಾರೆ ಇವಾಗ. ಮತ್ತು ಹೆಚ್ಚಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಮಾಡಿದ ಅಂದ್ರೆ ಊರನವರ ಬರ್ತಾರೆ. ಅದಕ್ಕಿಂತ ಚೆನ್ನಾಗಿ ಜೊತೆ ಪ್ರೀತಿ ಪ್ರೇಮ ಭಾವನಾತ್ಮಕ ಸಂಬಂಧ ಇತ್ತಂದ್ರೆ ತಾಲೂಕಿನ ಮಂದಿನ ಬರ್ತಾರೆ. ಇದಕ್ಕೆ ತಾಲೂಕಿನ ಹೆಣ ಅಂತ ಕರೀತಾರೆ. ಇವನು ಅದರ ಲಿಸ್ಟ್ನಾಗಿದ್ದಾವ. ಇವ ಯಾರು? ಬಾವುಲಿ ಕಾಕ. ಹೋದರು, ಕುಣ್ಯಾಗಿಟ್ರು, ಎಲ್ಲ ಮಣ್ಣು ಹೆಂಟಿ ಇಟ್ಕೊಂತ ಬಂದರು. ಆ ಪಟಕದಾಗ ಕಿವಿ ಏನಾಗಿತ್ತು ಅಂದ್ರೆ ಮುಚ್ಕೊಂಡಿತ್ತು. ಅದು ಬಾವುಲಿ ಮುಚ್ಕೊಂತ ಇನ್ನೇನು ಒಂದು ದೊಡ್ಡ ಹೆಂಟಿ ಇಟ್ಟಿದ್ರೆ ಮುಖಾಣೆ ಪ್ಯಾಕ್ ಹಾಕಿತ್ತು. ಅದು ಇಡೋಕ್ಕಿಂತ ಮೊದಲು ಅಲ್ಲಿ ಏನು ಇರ್ತಾರಲ್ಲ ಅವರು, ಕೈ ಸ್ವಲ್ಪ ಪಟಕಕ್ಕೆ ಬಡಿತು, ಪಟಕ ವಾರೆ ಆಯ್ತು, ಬಾವುಲಿ ಕಾಣ್ತಕ್ಕೀಗೆ. ಯಾರಿಗೆ? ಹೆಂಡತಿಗೆ ಕಾಣ್ತು. ದೊಸಕ್ಕಂತಿದ್ದು ಬಡ್ಕೊಂಡ್ಲಪ್ಪ. ಇಷ್ಟು ಹೆಣ್ಮಕ್ಳು ಇವ್ರು ಬೆರಕಿರ್ತಾರೆ, ನಿಮ್ಗೆ ಹೇಳ್ತೀನಿ. ಆಕೆ ಒಂದು ಭಾಳ ಬೆರಕಿದ್ಲಾಕಿ. ನಿಮಗೆ ಹೆಂಗೆ ಹೇಳ್ತೀನಿ ಅಂದ್ರೆ, ತಮ್ಮ ಅದನ್ನು ತೆಗೆದುಕೊಡು ಅಂತಂದ್ರೆ, ರಗಡ್ ಮಾಡೋಣ ಗಳಿಸ್ಯಾಣ ಹೋಗ ಯವ್ವ ಅಂತೇಳಿ ಚಾಪ್ಟರ್ ಕ್ಲೋಸ್ ಮಾಡಿಗಿಡ್ಯಾರ ಅಂತ ತಿಳ್ಕೊಂಡು ರಗಡ್ ಗಳಿಸ್ಯಾಣ. ಏನು ಒಂದು 5 ತೊಲಿ ಹೋದ್ರೆ ಹೋಗಲ್ದಕ್ಕಂತ ಅಂದ್ಗಿಂದಾರು ಅಂತ ತಿಳ್ಕೊಂಡು ಆಕೆ ಏನು ಮಾಡಿದ್ಲು ಅಂದ್ರೆ ಭಾಳ ಬೆರಕಿತ್ತು. ಅದಕ್ಕೆ ಮುದುಕಿ ಹಂಗೆ ಕುಂತಿಯಲ್ಲೋ ನಣದೇವ್ರ, ಮರೆತು ಕುಂತಿಯಲ್ಲೋ ನಣದೇವ್ರ, ಆ ಕಿವ್ಯಾನ 3 ಸಣ್ಣ ಮಗಗೆ ಕೊಡ್ತೀನಂದಿದ್ದೆಲ್ಲೋ ನಣದೇವ್ರು ಅಂತ ಹಾಡ್ಕೊಂಡು ಅಳಾಕತ್ಲಕ್ಕೆ. ಹಾಡ್ಕೊಂಡು ಅಳಾಕತ್ಲು. ಅಲ್ಲಿದ್ದವ್ರು ಅದಾರಲ್ಲ, ಅವ್ರಿಗೆ ಒಂದು ಅಗ್ರಿಮೆಂಟ್ ಇದ್ದಂಗೆ ಕಾಣ್ತದಪ್ಪ, ಅದನ್ನು ಬಿಚ್ಚಿ ಕೊಡ್ರು ತಮ್ಮ ಅಂತಂದ್ರೆ. ನಿಮಗೆ ಹೇಳ್ತೇನೆ ರೀ, ಬಿಚ್ಚಿ ಕೊಡಕ್ಕೆ ಹೋದ್ರೆ ಆ ಮುದುಕ ಭಾರಿ ಟೈಟಾಗಿ ಬಿಗಿಸಿತ್ತು. ಅದನ್ನು ದೌಡ್ ಬರಲಿಲ್ಲ. ಮತ್ತು ಅಲ್ಲಿ ತರಾಕನು ಯಾವಾಗ ಇಲ್ಲಿ ಪತ್ತಾರಿಗೆ ಎಲ್ಲಿ ಹುಡ್ಕೊಂಡು ಕುಂಡ್ರದ ಅಲ್ಲಿ. ಕೊನೆಗೆ ಮುಂದೆ ಏನು ಮಾಡಿದ್ರು ಅಂತ ಕಿವಿ ಹರಿದು ಆಕಿನ ಕೈಯಾಗಿ ಕೊಟ್ರಂತೋ ಯಪ್ಪ. ಏನೋ ಬಾವುಲಿ ಕಿವಿ ಹರಿದು ಆಕಿನ ಕೈ ಹಾಕ್ಕೊಟ್ರಂದ್ರೆ. ಹಂಗಾರೆ ನಾ ಏನು ಹೇಳಕತ್ತೀನಿ ನಿಮ್ಮನಿಗೆ ಅಂತಂದ್ರೆ, ಈ ಲಕ್ಷ್ಮಿ ಭಾಳ ಐತಂತಂದ್ರು ನಿಮ್ಮನ್ನು ಬಿಡೋದಿಲ್ಲ ಅವರು. ಎಲ್ಲ ಖಾಲಿ ಮಾಡೇ ಒಳಗೆ ತುರುಕ್ತಾರೆ. ಅದಕ್ಕೆ ಹಂಗೆ ಆಗೋದು ಬೇಡ, ಇದಕ್ಕೆ ನಂಬಬೇಡ, ಇದು ಯಾವಾಗಲೂ ಶಾಶ್ವತ ಅಲ್ಲ ಅಂತ ಹೇಳಕದ. ಅದಕ್ಕೆ ಲಕ್ಷ್ಮೀ ತೋಯತ ರಂಗ ಭಂಗ ಚಪಲ ವಿದ್ಯುಚ್ಛಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ರಕ್ಷ ಅದನ್ನ ಅಂತ ಆದಿ ಜಗದ್ಗುರು ಒಂದು ಕಡೆ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ಹೇ ಭಗವಂತ, ಇದು ಯಾವುದು ಶಾಶ್ವತ ಅಲ್ಲ. ಆಯುಷ್ಯ ಯಾವಾಗ ಏನಾಗ್ತದೋ ಗೊತ್ತಿಲ್ಲ, ಸಂಪತ್ತು ಯಾವಾಗ ಹೋಗ್ತದೋ ಗೊತ್ತಿಲ್ಲ, ಮುಂದೆ ಇದ್ದು ಯೌವನ ನಾಳೆ ಇರೋದಿಲ್ಲ. ಯೌವನ ಹಂಗಿದು ಏನಾಗದ ಅಂತಂದ್ರೆ ಹಂಗೆ ಇದು ತಿರುಗೋದೇ. ಇದು ವಯಸ್ಸಿನಾಗ ಚಂದ ಕಾಣ್ತದೆ,
ಆದರೆ ಮುಪ್ಪು ಅಂತಕ್ಕಂಥ ಒಂದಿಲ್ಲ ಒಂದು ದಿವಸ ಬರೋದೆ, ಒಂದಿಲ್ಲ ಒಂದು ದಿವಸ ಇವ ಇದಕ್ಕೆ ಜರ ಅಂತ ಬರೋದೆ, ಮುಪ್ಪು ಅಂತ ಬರೋದೆ, ಅದಕ್ಕೆ ಸತ್ತು ಹೋಗ್ತಕ್ಕಂಥ ಈ ಶರೀರ ಅದ. ಇದನ್ನು ಏನು ಮಾಡು ಅಂತ ಕೇಳಿದ್ರೆ ಸ್ವಲ್ಪ ನೀ ಏನು ಮಾಡು ಅಂತಂದ್ರೆ ಈ ಕಡೆ ನಿನ್ನ ಮನಸ್ಸನ್ನು ಅಧ್ಯಾತ್ಮದ ಕಡೆ ತಿರ್ಗಿಸೋಕ್ಕೆ ಪ್ರಯತ್ನ ಮಾಡು. ಏನು ಮಾಡಿದ್ರಿ? ಏನು ಮಾಡೋದು ಅಂದ್ರೆ ಅಡುಗೆ ಮನೆಯಾಗ ಹ್ಯಾಂಡ್ ಕುಂತದಾಕೆ ಮುಂದ್ಕೊಂಡ್ರು ತಾಣ ಬರ್ತದೆ ಅಂದಿರೇನು? ಹಾಂ, ಏನು ಮಾಡೋದು? ಸ ಗುರುಮೇವಾಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್. ಆ ಉಪನಿಷತ್ತು ಹೇಳ್ತದೆ ಸದ್ಗುರುವಿನ ಹತ್ರ ಹೋಗು. ಸದ್ಗುರುನಾಥ ಏನು ಮಾಡ್ತಾನ ಅಂತಂದ್ರೆ ಯಾವುದು ಸತ್ಯ ಯಾವುದು ಮಿಥ್ಯ ಇದನ್ನು ನೀನು ಏನು ಮಾಡ್ತಾನ ಅಂತಂದ್ರೆ ತಿಳಿಸ್ತಾ 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 ಹೋಗ್ತಾನೆ. ಅದಕ್ಕೆ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದರೆ, ಯಾವುದು ಕಾಣ್ತದೋ ಅದು ಅಡಗ್ತದೋ ಅದು ಶಾಶ್ವತ ಅಲ್ಲ. ಅಪ್ಪಗಳು ಒಂದು ಮಾತು ಹೇಳ್ತಾರೆ ಗೊತ್ತು, ಅವರು ವಿಲ್ದ ಬರ್ದಾರ ಗೊತ್ತಿಲ್ಲ, ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ. ಯಾಕೆ ಅನ್ನಕ್ಕೆ ಬರೋಲ್ಲ ನಿಮಗೆ ಒಬ್ರಿಗೂ? ಹಾಂ, ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಶಾಶ್ವತವಾಗಿ ನೀರ್ತಕ್ಕಂಥವನು. ಇವೆಲ್ಲ ತೋರುದು ಏನಿದೆಯಲ್ಲ ಇದು ಅಡಗುತ್ತೆ. ಅದಕ್ಕೆ ಇದನ್ನು ನಂಬಿ ಕೆಡಕ್ಕೆ ಹೋಗಬೇಡ. ಸ್ವಲ್ಪ ನೀ ಏನು ಮಾಡು ಅಂತಂದ್ರೆ ನೀನು ನಿನ್ನ ಮನಬುದ್ಧಿಗಳನ್ನು ಸ್ವಲ್ಪ ಈ ಕಡೆ ವಾಲಿಸು. ಹೆಂಗೆ ವಾಲಿಸೋದ್ರಿ ಅಂತ ದಿನ ಮಠಕ್ಕೆ ಬರೋದು, ಶ್ರವಣಾದಿಗಳನ್ನು ಮಾಡೋದು. ಶ್ರವಣಾದಿಗಳನ್ನು ಮಾಡಿದೆ ಅಂದ್ರೆ ಆಟೋಮೆಟಿಕ್ ನಿನಗೆ ಏನಾಗ್ತದೆ ಅಂದ್ರೆ ಶಾಸ್ತ್ರಗಳು ಆ ಗುರುಗಳು ಹೇಳಿದಂಥ ಮಾತುಗಳು ಅರ್ಥ ಆಗ್ತಾ ಹೋಗ್ತದೆ. ಅವಾಗ ಬದುಕು ಏನಾಗ್ತದೆ ಅಂತ ಕೇಳಿದ್ರೆ ಬದಲಾವಣೆ ಆಗ್ತಾ ಹೋಗುತ್ತೆ. ಅದನ್ನು ಗಟ್ಟ ತಿಳ್ಕೊಂಡಿದ್ದೀವೋ ತಪ್ಪು, ಆ ತಪ್ಪು ಗ್ರಹಿಕೆ ಹೊರಟೋಗ್ಬಿಡ್ತದೆ. ಅದಕ್ಕಾಗಿ ನಾವು ಗುರುಗಳ ಹತ್ತಿರ ಹೋಗೋದು, ಅದಕ್ಕಾಗಿ ನಾವು ಪ್ರವಚನಾದಿಗಳನ್ನು ಕೇಳೋದು. ಶ್ರಾವಣ ಮಾಸದಲ್ಲಿ ಯಾಕೆ ನಮಗೆ ಕೇಳಕ್ಕೆ ಹೇಳಿದ್ರು ಇದನ್ನು? ಶ್ರಾವಣ ಮಾಸ ಯಾಕೆ ಬರ್ತದೆ ಗೊತ್ತದ ಇಲ್ಲಿದು? ಶ್ರಾವಯಿತು ಯೋಗ್ಯ ಶ್ರಾವಣ ತಂ ಶ್ರಾವಣಂ, ಕೇಳಲಿಕ್ಕೆ ಯೋಗ್ಯವಾದಂಥ ಮಾಸ. ಉಳಿದ ಮಾಸಗಳಲ್ಲಿ ನಮಗೆ ಆಗೋದಿಲ್ಲ, ಯಾಕಂದ್ರೆ ಪುರುಸೊತ್ತಿಲ್ಲ ನಮಗೆ. ಈಗ ಮಳೆ ಜಿಟಿ ಹತ್ತಿರ್ತೈತಿ, ಕೆಲಸ ಕಾರ್ಯಗಳು ಕಡಿಮೆ ಇರ್ತಾವೆ. ಈಗ ಒಂದು ತಾಸು ಅರ್ಧ ತಾಸು ಮುಕ್ಕಾಲು ಗಂಟೆ ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಏನು ಮಾಡು ಅಂತಂದ್ರೆ ಕೇಳು. ಏನು ಕೇಳೋದು? ಒಳ್ಳೆಯ ವಿಚಾರಗಳನ್ನು ಕೇಳೋದು. ಈ ಗಾಂಧಿ ಮುತ್ಯನ 3 ಮಂಗ್ಯಾನ ಕತೆ ಕೇಳಿರೇನು? 3 ಕೋತಿಗಳದ ಗೊತ್ತದಲ್ಲ ಗಾಂಧಿ ಮುತ್ಯನು. ಏನೇನು ಅವರು ಸಿಂಬಲ್ ಹೇಳ್ಯಾವು? ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ. ಭಾಳ ಅರ್ಥಗರ್ಭಿತವಾದಂಥ ಅದನ್ನು ಅವರು ಒಂದು ಮೆಸೇಜ್ ಪಾಸ್ ಮಾಡಿ ಹೋದ್ರದು. ನಾವೆಲ್ಲ ಅದನ್ನು ಸಹಜವಾಗಿ ಅದು ಅನ್ಕೊಂತೀವಿ. ಯಾಕೆ ನೋಡಬಾರ್ದು? ಕಣ್ಣದಾವಲ್ಲ ನೋಡ್ತೀವಲ್ಲ ಅಂತಂದ್ರೆ ಹೌದು. ಏನು ನೋಡಕ್ಕೆ ಕೊಟ್ಟಾನ ಪರಮಾತ್ಮ? ಗುರುಗಳನ್ನು ನೋಡಕ್ಕೆ ಕೊಟ್ಟಾನ, ದೇವರನ್ನು ನೋಡಕ್ಕೆ ಕೊಟ್ಟಾನ, ಗುರು ಕೊಟ್ಟ ಲಿಂಗವನ್ನು ನೋಡಕ್ಕೆ ಕೊಟ್ಟಾನ, ಕಣ್ಣುಗಳನ್ನು, ಈ ಶಾಸ್ತ್ರ ಗ್ರಂಥಗಳನ್ನು ನೋಡಕ್ಕೆ ಕೊಟ್ಟಾನ, ಪುರಾಣ ಪ್ರವಚನಗಳನ್ನು ನೋಡಕ್ಕೆ ಕೊಟ್ಟಾನ. ಅದನ್ನು ನೋಡಲಾರ್ದ ನಾವು ಬೇರೆ ನೋಡಕತ್ತೀವಿ ಅಂತಂದ್ರೆ, ಮಾನ್ಯೊಬ್ಬರು ಮನೆಗೆ ಹೋಗಿದ್ದೆ. ಬರ್ರಿ ಸ್ವಾಮಿಗಳು ಅಂತ ಕರ್ಕೊಂಡು ಹೋದರು. ಮನೆಗೆ ಊಟಕ್ಕೆ ಬರ್ರಿ ಅಂತಂದರು. 4 ಮಂದಿ ಇದ್ದರು, 4 ಒಂದು ದಿಕ್ಕಿಗೆ ಇದ್ರು. ಅವರು ಕೈಯಾಗ ಏನಿತ್ತು? ಕೈಯಾಗ 4 ಮಂದಿ ಕೈಯಾಗ ಮೊಬೈಲೇ ಇತ್ತು. ನಾವು ಬಂದು ನೋಡವಲ್ರ ಅವರು. ಹಂಗೆ ನೋಡೋದು, ಹಿಂಗೆ ಮಾಡೋದು ಏನು ಇಷ್ಟು ಮಗ್ನ ಇರಲ್ಲ ಜಗತ್ತಿನ ಜನ. ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರ ಪರ್ಯಂತರವಾಗಿ ಎಲ್ಲರೂ ಎಲ್ಲಿ ಮಗ್ನಾಗೈತಿ ಅಂತಂದ್ರೆ ಇದು ಯಾಕಾರ ಹಾಳಾಗಿ ಬಂತು, ಹಾಳಾಗಲಿದು ಮೊಬೈಲ್ಗಳು. ಅಷ್ಟೇ ಹಾನಿಕಾರನೂ ಅದ, ಅಷ್ಟೇ ಉಪಕಾರಿನೂ ಅದ. ಇದು ಇಷ್ಟು ಮಗ್ನತೆಯನ್ನು ನಾವು ಸ್ವಲ್ಪ ಆ ಭಗವಂತನ ಕಡೆ ತೋರಿಸಿದ್ದೀವಿ ಅಂತಂದರೆ ಎಷ್ಟು ಸಮಯ ವೇಸ್ಟ್ ಆಗ್ತದೆ ರೀ ಅದರಿಂದ. ನೋಡ್ಬೇಕದನ್ನು. ಅದಕ್ಕೆ ಕಣ್ಣುಗಳಿಂದ ಪರಮಾತ್ಮನನ್ನು, ಸದ್ಗುರುಗಳನ್ನು, ಒಳ್ಳೆಯ ವಿಚಾರಗಳನ್ನು ಕೇಳಾಕ ನೋಡಾಕ ಎಲ್ಲವುಗಳನ್ನು ಕೊಟ್ಟಾನ. ಇದನ್ನು ನೀವೇನು ಮಾಡಲಿಲ್ಲ ಅಂತಂದ್ರೆ ಕೊನೆಗೆ ಅಲ್ಲಿ ಏನು ಹೇಳೋರು? ಕರುಣ ರಸಮಯರೇ ಯಮಭಟರು ಕೇಳ್ತಾರೆ ನಿಜಗೊಂಡ್ರು. ನಾಳಲ್ಲಿ ನಿನ್ನ ಕರ್ಮಕ್ಕನುಗುಣವಾಗಿ ಶಿಕ್ಷೆ ಆಗ್ತದಂತೆ ಮ್ಯಾಲಲ್ಲಿ ಯಮಲೋಕದಲ್ಲಿ. ಕರುಣ ರಸಮಯರೇ ನಿಮ್ಮ ಮಾವನ ಮಕ್ಕಳು ಅದಾರ ಅಂತ ತಿಳ್ಕೊಂಡು ಏನಂತ ಕೇಳ್ತಾರೆ ಅವರಲ್ಲಿ.
ಯಾರು ಅವ್ರು ಕರುಣ ರಸಮಯ್ಯರೇ ನಿಜಗೊಂಡು ಕೇಳಕತ್ತ ನಾನು ಮತ್ತು ಕರುಣ ರಸಮಯ್ಯರೇ ಇಲ್ಲ, ನೀ ಏನು ಮಾಡಿ ಅಂದ್ರೆ ಶಿಕ್ಷೆ ಕೊಡ್ತಾರ ಅವ್ರು, ಹೋಗಲ್ಲಿ ಉಣ್ಣೋಗು ಅಂತೇಳಿ. ಅದಕ್ಕೆ ಆ ಶಿಕ್ಷೆಗನುಗುಣವಾಗಿ ಇಲ್ಲಿ ಹಂಗೆ ತಿರ್ಗಾಡಕತ್ತೀವಿ ನಾವು. ಚಲೋ ಮಾಡಿದ್ದೀವಿ, ಪುಣ್ಯಕರ್ಮ ಮಾಡಿದ್ದೀವಿ ಅಂದ್ರೆ ಈ ಮನುಷ್ಯ ಲೋಕಕ್ಕೆ ಬರ್ತೀವ. ಇನ್ನು ಹೆಚ್ಚಿಗೆ ಪುಣ್ಯ ಮಾಡಿದ್ದೀವಿ ಅಂತಂದ್ರೆ ಮತ್ತು ಮಠ ಮಂದಿರಗಳಿಗೆ ಬರ್ತೀವಿ, ಇಲ್ಲಿ ಬಂದು ಕುಂಡಿರ್ತೀವಿ, ಒಂದಿಷ್ಟು ವಿಚಾರ ಕೇಳಕತ್ತೀವಿ. ಮತ್ತು ಅವೆಲ್ಲ ಕುಂತವ್ರೆಲ್ಲ ಕೇಳಿದ್ದೆಲ್ಲ ಉಳಿತದಂತೂ ಅರ್ಥ ಅಲ್ಲ. ಮತ್ತು ಹಂಗೆ ಅನ್ಕೋಬೇಡ್ರಿ. ಮತ್ತು ನೀವು ಒಬ್ಬೊಬ್ಬರಿಗೆ ಅದು ಉಳಿದೂ ಇಲ್ಲ. ಆದರೆ ಅದನ್ನು ಆದಷ್ಟು ನಾವು ಏನು ಮಾಡೋದು, ಅರೇವ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತೀವಿ. ಅದಕ್ಕೆ ಶ್ರವಣ ಮಾಡೋಕ್ಕೆ ಹೋಗು, ಶ್ರವಣವನ್ನು ಮಾಡಬೇಕು, ಮನನವನ್ನು ಮಾಡಬೇಕು. ಮನನವನ್ನು ಮಾಡಿದ್ದನ್ನು ನಿಧಿಧ್ಯಾಸನ ಮಾಡಿದ್ದಿ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ನೀ ಬಂದದ್ದಕ್ಕೂ ಸಾರ್ಥಕತೆ ಆಗ್ತದೆ. ಇಲ್ಲ ಅಂದ್ರೆ ಚೀನಾದವ್ರು ಮಣ್ಣು ನನಗೆ ಫೋನ್ ಮಾಡಿ ಹೇಳಿದ್ರು, ಮತ್ತು ವೈರಸ್ ಬಿಡೋರದಿರಿ ಸ್ವಾಮಿಗಳು ಅಂದ್ರೆ ಬಿಡ್ತಾರೆ. ಅವ್ರು ಬಿಡೋದಿಲ್ಲ. ಅವ್ರು ಭಾಳ ಅವ್ರ ಕಡೆ ಬೇಕಾದಷ್ಟು ವೈರಸ್ಗಳನ್ನು ಕ್ರೋಢೀಕರಣ ಮಾಡ್ಯಾರ. ಕಣ್ಣಿಗೆ ಕಾಣದೇ ಇರೋದು ವೈರಸ್ ಎಷ್ಟು ಲಕ್ಷ ಗಂಟೆ ಎಷ್ಟು ದೇಶದಲ್ಲಿ ಹಾನಿ ಮಾಡ್ತು ಅಂತಂದರೆ ಎಕಾನಮಿನ ಹಾಳಾಯ್ತು. ನಮ್ದು ಇಡೀ ವರ್ಲ್ಡ್ ಎಕಾನಮಿನ ಹಾಳಾಯ್ತು. ಎಷ್ಟೋ ಸಂಖ್ಯೆ ಇದ್ದಕ್ಕಿದ್ದಂಗೆ ಎಲ್ಲ ಖಾಲಿ ಆಯ್ತು. ಇನ್ನೇನು ಮಾಡೋರದಾರೆ ಯಾರಿಗೆ ಗೊತ್ತು. ಅದಕ್ಕೆ ತಳುವುದೇ ಮಾಳ್ಪದಾವದು ಅಂತ ನಿಜ್ಗೊಂಡ್ರು ಕೇಳಿದ್ರೆ ಭವಹರಣ ಬೇಗನೆ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಬೇಕು. ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಏನು ಮಾಡೋದು ಅಂದ್ರೆ ಗುರುವಿನ ಹತ್ತಿರ ಬರಬೇಕು, ಮಠಕ್ಕೆ ಬರಬೇಕು. ಇಲ್ಲರಿ ಸ್ವಾಮಿಗಳ ನಾವು ಮಠದಲ್ಲೇ ನಾವು ಸ್ವಂತ ಅಧ್ಯಯನ ಮಾಡೋದು ನಡೀತಿದ್ದಿಲ್ಲೇನ್ರಿ ಅಂತಂದ್ರೆ ನಡೆಯೋಕ್ಕಾಗೋದಿಲ್ಲ, ನಡೀದಿಲ್ಲ ಅದು. ಮತ್ತು ನಾವೇನು ರೀ MA ಮಾಡೀವಿ, PhD ಮಾಡೀವಿ, ಡಬಲ್ ಡಿಗ್ರಿ ಮಾಡೀವಿ, ನಾವು ಸ್ವಂತ ಗ್ರಂಥಗಳು ಸಿಗ್ತಾವೆ, ಅಪ್ಪಗಳು ಇಲ್ಲೆಲ್ಲ ಯೂಟ್ಯೂಬ್ದಾಗ ಪ್ರವಚನ ಕೇಳ್ತಾವೆ. ಸೆಲ್ಫ್ ಸ್ಟಡಿ ಮಾಡಿ ಆಗಿ ಅಧ್ಯಯನ ಮಾಡಿ ನಾವು ಅಧ್ಯಯನ ಮಾಡಿ ನಾವು ಆತ್ಮಜ್ಞಾನ ಮಾಡ್ಕೋತೀವಿ ಅಂತಂದ್ರೆ ಆಗೋದಿಲ್ಲ ಅದು. ತಮಾಷೆಗೆ ಒಂದು ಕತೆ ಹೇಳ್ತಿರ್ತೀನಿ. ಆಕೆ ಒಬ್ಬಾಕಿ ಡಬಲ್ ಡಿಗ್ರಿ ಮಾಡಿದ್ಲು. ಡಬಲ್ ಡಿಗ್ರಿ ಮಾಡಿ ಹೌಸ್ಮನ್ಶಿಪ್ ಮಾಡಿದ್ಲು. ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್, ಲಗ್ನ ಇದು ಗೋಲ್ಡ್ ಮೆಡಲು, ಹುಡುಗಿ ಚಲೋ ಇದ್ದಕ್ಕಿದ್ದಂಗೆ ಗಟ್ಟಿ ಆಯ್ತು, ಲಗ್ನ ಆಯ್ತು, ಪ್ಯಾಟಿ ಜೀವನ ಕರ್ಕೊಂಡು ಹೋಗೇ ಬಿಟ್ಟರು. ಎಲ್ಲಿಗೆ? ಗಂಡನ ಮನೆಗೆ. ಬೆಂಗಳೂರು ಅಂತ ನಗರ. ನೌಕರಿಯಲ್ಲಿದ್ದ ಒಂದು ಕಡೆ IT BTಯಲ್ಲಿ. ಈಕೆ ಡಬಲ್ ಡಿಗ್ರಿ ಹಾಕಿದ್ಲು, MA ಗೋಲ್ಡ್ ಮೆಡಲು. ಒಂದು 4-6 ದಿವಸ ಏನು ಮಾಡಿದರು ಅಂತಂದ್ರೆ ಆ ಹೋಟೆಲು ಈ ಹೋಟೆಲು ತಿನ್ಕೊಂಡು ಅಡ್ಡಾಡಿದರು. ಆಕೆಗೆ ಏನು ಬಂತು, ಇದಕ್ಕಿದ್ದಂಗೆ ಜ್ಞಾನೋದಯ, ಗಂಡಗೆ ನಾಳೆ ನಾನು ದೋಸೆಯನ್ನು ಮಾಡಿ ತಿನ್ನಿಸಬೇಕು ಅಂತ ಮನಸ್ಸು ಬಂತು. ಪುಸ್ತಕ ಓದಿಲ್ಲ, ತಿರದ್ಲಕ್ಕೆ 75% ಅಕ್ಕಿ ಹಾಕಬೇಕು, 25% ಉದ್ದಿನ ಬೇಳೆ ಹಾಕಬೇಕು, ನೆನೆಸಬೇಕು, ಸಂಜೆ ಮುಂದೆ ರುಬ್ಬಿ ಪಾತ್ರೆ ಮುಚ್ಚಿಡಬೇಕು ಅಂತೆಲ್ಲ ಬರೆದು ಅದ್ರ ಪ್ರಕಾರ ಮಾಡಿಲ್ಲಪ್ಪ ಆಕೆ. ಮುಂಜಾನೆ ಏನು ಮಾಡಿದ್ಲು ಅಂತಂದ್ರೆ ಬೆಳಗ್ಗೆ ಎದ್ದು ಜಳಕ ಮಾಡಿ ಸೀರೆ ಉಟ್ಕೊಂಡು ಸೀರೆ ಸೊಂಟಕ್ಕೆ ತುರ್ಕೊಂಡು ದೋಸೆ ಮಾಡಕ್ಕಂತ ಬಂದ್ಲಲ್ಲಿ. ದೋಸೆ ಮಾಡಕ್ಕಂತ ಬಂದರು. ದೋಸೆ ಹಿಟ್ಟು ಹಸಿ ಹಿಟ್ಟು ತೊಗೊಂಡು ಹಾಕಿದ್ಲ ಇದ್ರ ಹಂಚ ಮ್ಯಾಗ. ದೋಸೆ ಹೇಳುವಲ್ಲ. ಆ ಕಡೆ ಪುಸ್ತಕ ತಿರುಗಿಸಿದ್ಲು, ಈ ಕಡೆ ಪುಸ್ತಕ ತಿರುಗಿಸಿದ್ಲು. ಏನು ಮಾಡಿದ್ರು ದೋಸೆನೇ ಬರವಲ್ದು. ಗಂಡಗಾರ ದೋಸೆ ಮಾಡ್ತೀನಿ ಆಫೀಸಿಗೆ ಕಳಿಸ್ತೀನಿ ಅಂತ ನಾ ಅಂದೀನಿ. ದೋಸೆ ಅಂತ ಬರವಲ್ದು, ಹೆಂಗೆ ಮಾಡೋದು ಅಂತ ವಿಚಾರ ಮಾಡಿದ್ಲು. ಅದು 4-5 ದಿವಸದಾಗ ಮಗ್ಗಲ ಮನ್ಯಾಗ ಒಂದು ಬ್ರಾಹ್ಮಣರ ಮುದುಕಿ ಗೆಳತನ ಮಾಡಿದ್ಲಿಕ್ಕೆ. ಯಾರು? ಈ ಅಮ್ಮ ಗೋಲ್ಡ್ ಮೆಡಲು. 4-5 ದಿವಸದಾಗ ಬ್ರಾಹ್ಮಣರ ಮುದುಕಿ ಮಾಡ್ಕೊಂಡಿದ್ಲು, ಫ್ರೆಂಡ್ಸ್ ಮಾಡ್ಕೊಂಡಿದ್ಲು. ಆ ಮುದುಕಿ ಹೆಂಗಿತ್ತಂದ್ರೆ 70 ವರ್ಷದ ಮುದುಕಿ. ಮತ್ತು ಮುಂದೆ ಅದು ಗಂಡ ಸತ್ತಿದ್ದ. ಆ ಗಂಡ ಸತ್ತ ಹೆಣ್ಮಕ್ಳಿಗೆ ಬ್ರಾಹ್ಮಣರಲ್ಲಿ ಹೆಂಗೆ ಮಾಡ್ತಾರೆ, ನಮ್ಮಂಗೆ ತಿರುಪತಿ ತಿಮ್ಮಪ್ಪನ ಭಕ್ತರು ಮಾಡ್ತಾರೆ ಅವರು. ಆ ಮುದುಕಿ ಏನು ಮಾಡಿತ್ತು ಅಂತಂದ್ರೆ ತಲೆ ಬೋಳಿಸ್ಕೊಂಡಿದ್ಲು. ಆಕೆ ದೋಸೆ ಮಾಡಕತ್ತಿದ್ಲು. ದೋಸೆ ನೋಡಿಲ್ಲ. ದೂರಿಂದ ಹೋ ಹಿಂಗೆ ತಲೆ ಬೋಳಿಸ್ಕೊಂಡ್ರೆ ದೋಸೆ ಬರುತ್ತವೆ ಅಂತ ಆಕೆಗೆ ಲಾಜಿಕ್ ಚಾಲೋ ಮಾಡಿಲ್ಲ. ಲಾಜಿಕ್ ಮಾಡ್ಕೊಂಡಾಕಿ ಬಡ ಅಲ್ಲಿ ಹಜಾಮ್ರ ಅಂಗಡಿ ವಾದ್ಲು, 50 ರೂಪಾಯಿ ಕೊಟ್ಲು, ಗುಂಡು ಹೊಡಿಸ್ಕೊಂಡು ಬಂದು ಜಳಕ ಮಾಡಿ ದೋಸೆ ಹಾಕಕ್ಕೆ ಹೋಗ್ಕಾಳ. ಔಟ್ ಪಾಸಿಬಲ್. ಬರಲಿಲ್ಲ. ಏನು ಮಾಡೋದು ಅಂತ
ಅಜ್ಜಿ ಕೇಳಿದ ಪ್ರೆಸ್ಟೀಜ್ ಪ್ರಶ್ನೆ ಅಂತ ಮೊದಲಿತ್ತ. ಮತ್ತು ಅಜ್ಜಿ ಹತ್ರ ಹೋದ್ಲು. ಅಜ್ಜಿ ಬಾರವ, ಹಿಂಗೆ ಸಮಸ್ಯೆ ಆಗಿದೆ, ದೋಷ ಬರವಲ್ದು. ಹೌದಾ ತಂಗಿ, ದೋಷ ಬರವಲ್ದು ಅಂತ. ಮತ್ತು ಇದು ಎಂದು ಹೋಗಿದ್ದು ತಿಮ್ಮಪ್ಪಗ ಅಂತ ಕೇಳಿದಾಕೆ. ಇದು ಕತೆ ಬೇರೆ ಐತೆ ಬಾ ಅಂತಂದು ಕರ್ಕೊಂಬಂದ್ಲು. ಎಲ್ಲ ನೋಡಿದ್ಲು. ಆದ್ರೆ ಪುಸ್ತಕದಲ್ಲಿ ಏನಿತ್ತು ಅಂತ ಕೇಳಿದರೆ ಕಡ್ಡಿಗೀರಿ ಇದನ್ನು ಸ್ಟೋ ಹಚ್ಚಬೇಕು ಅಂತ ಬರೆದಿರಲಿಲ್ಲ. ನಾ ಹೇಳೋದು ಅರ್ಥ ಆಗಿರ್ಬೇಕಲ್ಲ. ಈಗ ಹಾಗೆ ಸೆಲ್ಫ್ ಸ್ಟಡಿ ಮಾಡಿ ನಾವು ಬ್ರಹ್ಮಜ್ಞಾನವನ್ನು ಮಾಡ್ಕೋತೀವಿ ಅಂತಂದ್ರೆ ಇಟ್ ಈಸ್ ನಾಟ್ ಹೈಲಿ ಇಂಪಾಸಿಬಲ್. ಅದಕ್ಕೆ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಗುರುವಿನ ಹತ್ರ ಹೋಗ್ಬೇಕಂತಂದ್ರೆ ರಿಕ್ತ ಹಸ್ತನಿಂದ ಹೋಗಬಾರ್ದು. ಕೈಯಾಗ ಒಂದಿಷ್ಟು ಏನಾದರೂ ಉದಿನ ಕಡ್ಡಿಯಾರು ಹಿಡ್ಕೊಂಡು ಹೋಗ್ಬೇಕು, ಹಣ್ಣಾರು ಹಿಡ್ಕೊಂಡು ಹೋಗ್ಬೇಕು, ಇಲ್ಲ ಸಕ್ಕರೆ ಪುಟಾಣ್ಯಾರು ಹಿಡ್ಕೊಂಡು ಹೋಗಿ ಗುರುವಿನ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ, ಯಪ್ಪ ಜೀವ ಅಂದರೆ ಏನು, ಬಂಧನ ಅಂದರೆ ಏನು, ಈಶ ಅಂದರೆ ಏನು ಅಂತ ಸದ್ಗುರುವಿನ ಮುಂದೆ ಹೇಳಿದ್ರ ಅಂತಂದ್ರೆ ಸದ್ಗುರುನಾಥ ಏನು ಮಾಡ್ತಾನೆ ಅಂತಂದ್ರೆ ಹೇಳುತ್ತ ಮತ್ತೊಂದು ಅಣುವಿಂದ ಕೇಳುಪದೇಶಿಸಬೇಕು ಅದರಿಂದ ಅಂತೇಳಿ ಸದ್ಗುರುನಾಥ ಅವನು ಕರೆದು ಒಂದು ಅಣುವಿನಿಂದ ಆ ಉಪದೇಶವನ್ನು ಮಾಡ್ತಾ ಹೋಗ್ತಾನೆ. ಅದಕ್ಕೆ ಇದು ಯಾವ ಜನ್ಮದಲ್ಲಿ ಆಗ್ತದೆ ಅಂತ ಕೇಳಿದರೆ ಮನುಷ್ಯ ಜನ್ಮದಲ್ಲಿಯೇ ಆಗ್ತದೆ ಅಂತ ಒಟ್ಟಾರೆ ಶಾಸ್ತ್ರದ ಅಭಿಪ್ರಾಯ ಇದೆ. ತಾವುಗಳೆಲ್ಲ ಸಿದ್ದೇಶ್ವರಪ್ಪಗಳ ಪ್ರವಚನ ಕೇಳಿದವರು. ನಾವು ಸಿದ್ದೇಶ್ವರಪ್ಪಗಳನ್ನ ಭಾಳ ವರ್ಷದಿಂದ ಹತ್ತಿರದಿಂದ ನಾವು ಅವರ ಪ್ರವಚನಗಳನ್ನು ಕೇಳಿದವರು. ಇವತ್ತು ಅವರ ಕೊಟ್ಟ ಸಂದೇಶಗಳು, ಅವರ ಕೊಟ್ಟ ಉಪದೇಶಗಳು ಅವಿಸ್ಮರಣೀಯ. ಯಾವ ಕಾಲಘಟ್ಟಕ್ಕೂ ಅವು ಸಿಗ್ತಕ್ಕಂಥವುಗಳು. ಅದನ್ನೆಲ್ಲ ಅವಾಗ ನಾವು ನೀವುಗಳೆಲ್ಲ ಮೆಲುಕು ಹಾಕೋಣ. ಮೆಲುಕು ಹಾಕಬೇಕು. ಮೆಲುಕು ಹಾಕಿದ್ರೇ ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ಯಾರಲ್ಲಿ ಶಾಸ್ತ್ರದಲ್ಲಿ. ಮೆಲುಕು ಹಾಕಿದರೆ ಏನಾಗ್ತದೆ ಅಂತಂದರೆ ನಾ ಯಾರು, ನನ್ನ ಸ್ವರೂಪ ಏನು ಅನ್ನೋದು ಅಂತಕ್ಕಂಥದ್ದು ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬಸವಲಿಂಗ ಸ್ವಾಮಿಗಳು ಹೋದ ವರ್ಷ ನನಗೆ ಬರಲಿಕ್ಕೆ ಹೇಳಿದ್ರು. ಅವರು ಕಾರಣಾಂತರದಿಂದ ಆಗಲಿಲ್ಲ. ಹೋದ ವರ್ಷ ಬರಲಿಲ್ಲ, ಈ ವರ್ಷ ಬಾ ಮಾರಾಯ ಅಂತ ಬೈದ್ರು ಅವರು. ಆಯ್ತು ರೀ ಅಪ್ಪಗಳ ಬರ್ತೀನಿ ಅಂತಂದೆ. ನಿನ್ನೆನೇ ಅಧಿಕೃತ ನನ್ನ ಹೆಸರಿತ್ತದು. ಸ್ವಲ್ಪ ನಿನ್ನೆ ವಚನಾನಂದ ಸ್ವಾಮಿಗಳು ಬಂದಿರೋದ್ರಿಂದ ಅದು ಒಂದು ದಿವಸ ಪೋಸ್ಟ್ಪೋಂಡ್ ಆಯಿತು. ಮತ್ತು ನಾಳೆ ಬರ್ರಿ ಅಂತಂದು ಇವತ್ತು ಬಂದಿದ್ದೀನಿ. ನಿಮ್ಮನ್ನೆಲ್ಲರೂ ನೋಡ್ತಕ್ಕಂಥ ಒಂದು ಭಾಗ್ಯ ಸಿಕ್ತು. ಸದಾ ಆ ಗುರುಗಳನ್ನು ಸ್ಮರಣೆ ಮಾಡಿ ಗುರುವಿನ ಕೃಪೆಗೆ ತಾವುಗಳೆಲ್ಲ ಪಾತ್ರರಾಗ್ರಿ ಅಂತ ಆಶಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಅರಿವು ಉಂಟು.